ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲೂ ಕೂಡ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿತ್ತು. ಫ್ರೆಂಡ್ಸ್ ನೀವು ತಮ್ಮನೇಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಚಾನಲ್ನಲ್ಲಿ ಈಗ ಕಾಪರೇಟ್ ಸ್ಟ್ರೈಕ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ ಅಂದ್ಕೊಂಡಿರ್ತೀರ. ಆದರೆ ಅದು ಬಂದಿದ್ದು ಮೊದಲು ಫ್ರೆಂಡ್ಸ್ 2021ನಲ್ಲಿ ನನಗೆ ಬಂದಿತ್ತು. 11ನೇ ತಿಂಗಳು 10ನೇ ತಾರೀಕು 2021ನಲ್ಲಿ ಬಂದಿತ್ತು. ಅದು ಯಾಕೆ ಬಂದಿತ್ತು ಅದು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಮಾಡ್ತಾಯಿದ್ದೀನಿ. ಫಸ್ಟು ನನಗೂ ಕೂಡ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ನಾನು ತಪ್ಪು ಮಾಡ್ತಾಯಿದ್ದೆ. 99% ಯೂಟ್ಯೂಬರ್ಸ್ ತಪ್ಪು ಮಾಡ್ತಾರೆ ಫ್ರೆಂಡ್ಸ್. ಎಲ್ರಿಗೂ ಅಂದರೆ 99% ಹೊಸ ಯೂಟ್ಯೂಬರ್ಸ್ ಏನಿರ್ತಾರೆ, ಇನ್ನು ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ಕಾಪರೇಟ್ ಸ್ಟ್ರೈಕ್ ಆಗಲಿ ಬಂದೇ ಬರುತ್ತೆ ಫ್ರೆಂಡ್ಸ್. ಯಾರೋ ಒಬ್ಬರಿಗೆ ಬರಲ್ಲ. ಅವ್ರ ಕಂಟೆಂಟ್ ಜೆನ್ಯೂನ್ ಆಗಿತ್ತು, ಯಾರ್ದು ಕಂಟೆಂಟ್ ಕಾಪಿ ಮಾಡ್ತಾ ಇರಲಿಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ರು ಅಂದರೆ ಅಷ್ಟೇ ಬರಲ್ಲ. 99% ಏನೋ ತಪ್ಪು ಮಾಡಿ ಆಮೇಲೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಆದಮೇಲೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತಾರೆ ಫ್ರೆಂಡ್ಸ್, ಸ್ಟ್ರೈಕ್ಸ್ ಬರಲ್ಲ. ನಾನು ಏನು ತಪ್ಪು ಮಾಡಿದೆ, ಅದರಲ್ಲಿ ಏನೇನು ನನಗೆ ಮೇಲಲ್ಲಿ ಏನೇನು ಬಂತು, ಏನೇನು ಇನ್ಫಾರ್ಮೇಷನ್ ಸಿಕ್ತು, ನಿಮಗೆ ಪಿನ್ ಟು ಪಿನ್ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಹಾಯ್ ಸಜ್ಜನ್ ಟೆಕ್, ಅವರ್ ಟೀಮ್ ಹ್ಯಾಸ್ ರಿವ್ಯೂಡ್ ಯುವರ್ ಕಂಟೆಂಟ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದೇನು ಹೇಳ್ತಾಯಿದೆ ಅಂದರೆ ನಿಮ್ಮ ಕಂಟೆಂಟ್ನ ರಿವ್ಯೂ ಮಾಡಿದ್ದಾರೆ ಮತ್ತು ನಿಮ್ಮ ಕಂಟೆಂಟಲ್ಲಿ ಹಾರ್ಮ್ಫುಲ್ ಮತ್ತು ಡೇಂಜರಸ್ ಇದೆ ಅಂಥೇಳಿ. ಆ ಕಂಟೆಂಟ್ ಬೇರೆಯವ್ರಿಗೆ ಹಾರ್ಮ್ಫುಲ್ ಆಗಿದೆ ಮತ್ತು ಡೇಂಜರ್ ಇದೆ, ಅದಕ್ಕೋಸ್ಕರ ನಿಮ್ಮ ವೀಡಿಯೋನ ನಾವು ರಿಮೂವ್ ಮಾಡಿದ್ದೀವಿ ಅಂಥೇಳಿ ಅಲ್ಲಿ ಹೇಳ್ತಾ ಇದೆ. ನಾನು ಯಾವ ಕಂಟೆಂಟ್ನ ಅಪ್ಲೋಡ್ ಮಾಡಿದ್ದೆ, ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ರೆ ಒಂದು ಸಾಂಗ್ MP3 ಸಾಂಗ್ಸ್ನ ಡೌನ್ಲೋಡ್ ಮಾಡೋದು ಹೇಗೆ ವೆಬ್ಸೈಟಿಂದ ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ ಫ್ರೀಯಾಗಿ MP3 ಸಾಂಗ್ಸ್ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಮಾಡಿದೆ. ಇಲ್ಲಿ ನೋಡ್ತಾ ಇದ್ರೆ ಡೌನ್ಲೋಡ್ MP3 ಸಾಂಗ್ಸ್ ಫ್ರೀ ಕನ್ನಡ, ಡೌನ್ಲೋಡ್ MP3 ಸಾಂಗ್ಸ್ ಫ್ರೀ ಫ್ರಮ್ ಯೂಟ್ಯೂಬ್ ಕನ್ನಡ, ಈ ಥರ ಒಂದು ವಿಡಿಯೋ ಮಾಡಿದ್ದೆ. ಒಂದು ವೆಬ್ಸೈಟಿಂದ ಯಾವ ಥರ ಡೌನ್ಲೋಡ್ ಮಾಡೋದು ಅಂತೇಳಿ ಮಾಡಿದ್ದೆ. ಇದು ಯಾಕೆ ನಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂತಂದರೆ, ಆ ಒಂದು ವೆಬ್ಸೈಟ್ ಜೆನ್ಯೂನ್ ಇದೆಯಾ ಇಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತೇಳಿ ಅಷ್ಟೇ ಗೊತ್ತಿತ್ತು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಯೂಟ್ಯೂಬಲ್ಲಿ ಏನು ಪಾಲಿಸಿ ಇದೆ ಅಂತಂದರೆ, ವೆಬ್ಸೈಟ್ ಆಗಲಿ ಅಪ್ಲಿಕೇಶನ್ ಆಗಲಿ ಜೆನ್ಯೂನ್ ಇದ್ದರೆ ಅಷ್ಟೇ ಸ್ಟ್ರೈಕ್ ಬರಲ್ಲ ಫ್ರೆಂಡ್ಸ್. ಒಂದು ವೇಳೆ ಜೆನ್ಯೂನ್ ಇರಲಿಲ್ಲ, ಅದು ಇಲ್ಲೀಗಲ್ ಇತ್ತು, ಆ ವೆಬ್ಸೈಟ್ ಓಪನ್ ಮಾಡಿದರೆ, ಈಗ ಯೂಟ್ಯೂಬ್ ಯಾರು ನೋಡ್ತಿರ್ತಾರೆ ಇದನ್ನು ನೋಡಿ ಆ ಲಿಂಕ್ನ ಕ್ಲಿಕ್ ಮಾಡಿ ಆ ವೆಬ್ಸೈಟ್ ಆಗಲಿ ಆ ಅಪ್ಲಿಕೇಶನ್ ಆಗಲಿ ಓಪನ್ ಮಾಡಿದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಂದರೆ ಯೂಟ್ಯೂಬ್ ಅವರು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ಮಾಡಿದ್ದೆ. ಆ ಅಪ್ಲಿಕೇಶನ್ ಹೆಸರು 𝗴𝗿𝗏 ಅಂತೇಳಿ. ಅದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗೋಲ್ಲ, ಹೊರಗಡೆ ವೆಬ್ಸೈಟಿಂದ ಸಿಗುತ್ತೆ. ಅದು ಜೆನ್ಯೂನ್ ಇರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾರು ಯೂಟ್ಯೂಬ್ ನೋಡ್ತಾರಲ್ಲ, ನನ್ನ ವೀಡಿಯೋ ನೋಡಿ MP3 ಡೌನ್ಲೋಡ್ ಮಾಡ್ಬೇಕು ಅನ್ಕೋತಾರೆ, ಆ ಅಪ್ಲಿಕೇಶನ್ ಓಪನ್ ಮಾಡಿ ಡೌನ್ಲೋಡ್ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡು ಯೂಟ್ಯೂಬ್ ಅವರು ಅಂಥ ಕಂಟೆಂಟ್ನ ರಿಮೂವ್ ಮಾಡಿಬಿಡ್ತಾರೆ. ಮತ್ತು ನಮಗೆ ಯೂಟ್ಯೂಬರ್ಸ್ಗೆ ಯಾರು ವೀಡಿಯೋ ಮಾಡಿರ್ತಾರಲ್ಲ ಅವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದನ್ನು ನಾವು ರಿಮೂವ್ ಮಾಡಿದ್ದೀವಿ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ಟಿವಿ ಅಂತಂದರೆ ನಿಮಗೆ ಬೇಜಾರಾಗುತ್ತೆ. ಬೇಜಾರಾದರೂ ಪರವಾಗಿಲ್ಲ, ಇದು ನಮ್ಗೆ ಡ್ಯೂಟಿ ಇದೆ. ಯೂಟ್ಯೂಬ್ ಸೇಫ್ ಪ್ಲೇಸ್ ಇರಲಿ, ಎಲ್ರಿಗೂ ಏನು ಪ್ರಾಬ್ಲಮ್ ಆಗದೇ ಇರಲಿ ಅಂತೇಳಿ ನಾವು ಈ ಥರ ಕಂಟೆಂಟ್ನ ರಿಮೂವ್ ಮಾಡ್ತೀವಿ. ಮತ್ತು ನಾವು ಯೂಟ್ಯೂಬ್ದವರು ಅವರು ಏನಾದರೂ ತಪ್ಪು ಮಾಡಿದ್ದೀವಿ ಅನಿಸಿದರೆ ನೀವು ಅಪೀಲ್ ಮಾಡ್ಬೋದು ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಮತ್ತು ಇಲ್ಲಿ ಮತ್ತೇನು ಬರೆದಿದ್ದಾರೆ ಅಂತಂದರೆ, ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದ ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ಗೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದು ನಾನು ಫಸ್ಟ್ ಒಂದು ವಾರ್ನಿಂಗ್ ಸ್ಟ್ರೈಕ್ ಬಂದಿತ್ತು ನನ್ನ ಚಾನಲ್ನಲ್ಲಿ, ಇದು ಫಸ್ಟ್ ಸ್ಟ್ರೈಕ್ ಇದೆ ಫ್ರೆಂಡ್ಸ್. ಇದು ಫಸ್ಟ್ ಸ್ಟ್ರೈಕ್ ಇದೆ. ವಾರ್ನಿಂಗ್ ಸ್ಟ್ರೈಕ್ ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ, ಜಸ್ಟ್ ವಾರ್ನಿಂಗ್ ಕೊಡುತ್ತೆ. ಇದು ಫಸ್ಟ್ ಸ್ಟ್ರೈಕ್. ವಾರ್ನಿಂಗ್ ಸ್ಟ್ರೈಕ್ ಆದಮೇಲೆ ನೆಕ್ಸ್ಟ್ ಫಸ್ಟ್ ಸ್ಟ್ರೈಕ್ ಇರುತ್ತೆ. ನಂದು ಫಸ್ಟ್ ಸ್ಟ್ರೈಕ್ ಬಂತು, ವಾರ್ನಿಂಗ್ ಸ್ಟ್ರೈಕ್ ಆಗಲೇ ಆಗಿತ್ತು, ಇದು ಫಸ್ಟ್ ಸ್ಟ್ರೈಕ್. ಈ ಸ್ಟ್ರೈಕ್ ಬಂದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ 1 ವಾರದವರೆಗೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಪೋಸ್ಟ್ಸ್ ಕಮ್ಯುನಿಟಿ ಟ್ಯಾಬ್ನಲ್ಲಿ ಪೋಸ್ಟ್ಸ್ ಹಾಕೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಸ್ಟ್ರೈಕ್. ಅದೇ ರೀತಿ 90 ಡೇಸಲ್ಲಿ ಇನ್ನೂ ಒಂದು ಸ್ಟ್ರೈಕ್ ಬಂತು, ಸೆಕೆಂಡ್ ಸ್ಟ್ರೈಕ್ ಬಂತು ಅಂತಂದರೆ ಇದೇ ಸೇಮ್. ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಪೋಸ್ಟ್ ಹಾಕೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, 2 ವಾರದವರೆಗೂ ಇದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದೇ ರೀತಿ ನೀವು 3 ಸ್ಟ್ರೈಕ್ ಬಂತು 3 ತಿಂಗಳಲ್ಲಿ, 90 ಡೇಸಲ್ಲಿ 3 ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಚಾನಲ್ ಯೂಟ್ಯೂಬಿಂದ ರಿಮೂವ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದಾರೆ, ಯುವರ್ ಚಾನಲ್ ಬೀಯಿಂಗ್ ಪರ್ಮನೆಂಟ್ಲಿ ರಿಮೂವ್ಡ್ ಫ್ರಮ್ ಯೂಟ್ಯೂಬ್ ಅಂತೇಳಿ ಹೇಳ್ತಾ ಇದ್ದಾರೆ. 3 ಸ್ಟ್ರೈಕ್ ಬಂತು 3 ತಿಂಗಳಲ್ಲಿ ಬಂತು ಅಂತಂದರೆ ನಿಮ್ಮ ಚಾನಲ್ ರಿಮೂವ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಭಾಳ ಕೇರ್ಫುಲ್ ಆಗಿರಬೇಕು. ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಾವ ಕಂಟೆಂಟ್ ಬಗ್ಗೆ ಮಾಡ್ತಾಯಿದ್ದೀವಿ ಮತ್ತು ಯಾರು ಕಂಟೆಂಟ್ ಯೂಸ್ ಮಾಡಿದ್ದೀವಿ ಎಲ್ಲ ತಿಳ್ಕೊಂಡು ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಏನು ಮಾಡ್ತಾರೆ ಭಾಳಷ್ಟು ಯೂಟ್ಯೂಬರ್ಸ್ ಅಂತಂದರೆ, 95% ಯೂಟ್ಯೂಬರ್ಸ್ ಎಲ್ಲ ಕಂಟೆಂಟ್ ಕರೆಕ್ಟ್ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಬ್ರೊಬ್ಬರಿಗೆ ಈ ಥರ ಬರ್ತಾ ಇರುತ್ತೆ. ಅವ್ರು ಏನು ಮಾಡಬೇಕು ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ನ
ಓದಬೇಕು. ಏನು ಕಂಟೆಂಟ್ ಬಗ್ಗೆ ಮಾಡಿದರೆ, ಏನು ಕಂಟೆಂಟ್ ಯೂಸ್ ಮಾಡಿದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ಎಲ್ಲ ತಿಳ್ಕೊಬೇಕು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಮತ್ತು ಈ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ನಿಮ್ಮ ವಿಡಿಯೋಗೆ ಬಂದರೆ 90 ಡೇಸ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ ಫ್ರೆಂಡ್ಸ್. 90 ಡೇಸ್ವರೆಗೂ ಅದು ನಿಮ್ಮ ಚಾನಲ್ನಲ್ಲಿ ಕಾಣಿಸ್ತಾ ಇರುತ್ತೆ. 90 ಡೇಸ್ ಆದಮೇಲೆ ತಾನೇ ಎಕ್ಸ್ಪೈರ್ ಆಗಿಬಿಡುತ್ತೆ. ಇಷ್ಟು ಯೂಟ್ಯೂಬರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಿಮಗೂ ಕೂಡ ಈ ಥರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ಸೇಮ್ ರೂಲ್ಸ್ ಇರುತ್ತೆ, ನಿಮಗೂ ಸೇಮ್ ಆಗ್ತಾ ಇರುತ್ತೆ, ಇದೇ ಎಫೆಕ್ಟ್ ನಿಮಗೆ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ನ ಮಾಡಿ, ಬೇರೆಯವ್ರ ಕಂಟೆಂಟ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಜೆನ್ಯೂನ್ ಅಪ್ಲಿಕೇಶನ್ಸ್ ಅಷ್ಟೇ ಯೂಸ್ ಮಾಡಿ. ಅಂದರೆ ಪ್ಲೇಸ್ಟೋರಲ್ಲಿ ಇರೋ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ, ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬೇರೆ APK ಬೇರೆ ವೆಬ್ಸೈಟಲ್ಲಿರೋ ಅಪ್ಲಿಕೇಶನ್ಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ಮತ್ತು ಬೇರೆ ಜೆನ್ಯೂನ್ ಇರಲ್ಲ ಅಂತ ವೆಬ್ಸೈಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ವೀಡಿಯೋಸ್ನ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.